ಇದು ಲೋಟಸ್ ತರ ಕಾಣಿಸ್ತೈತೆ. ಪಿಂಕ್ 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 ಪಿಂಕ್. ಮೈ ಕಿಚನ್ ಗೈಸ್, ವೆಲ್ಕಮ್ ಟು ಮೈ ಕಿಚನ್. ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಈ ವ್ಲಾಗ್ ನಿಮ್ಗೆ ನ್ಯೂ ವ್ಲಾಗ್ ಅಂಡ್ ನನಗೆ ಇಟ್ ಇಸ್ ದ ಹೇಟೆಸ್ಟ್ ವ್ಲಾಗ್ ಬಿಕಾಸ್ ಇಟ್ ಇಸ್ ಪಿಂಕ್ ಕಲರ್ ವ್ಲಾಗ್. ಸೊ ನನ್ನ ತಮ್ಮನೇಲಿ ಆಗ್ಲೇ ನೋಡ್ತೀರಾ, ಈ ವ್ಲಾಗ್ ಪೂರ್ತಿ ಪಿಂಕ್ ಕಲರ್. ಪೂರ್ತಿ ವ್ಲಾಗ್ ಪಿಂಕ್ ಕಲರ್ ಇರುತ್ತೆ ಅಂಡ್ ಐ ಆಮ್ ವೇರಿಂಗ್ ಪಿಂಕ್ ಕಲರ್ ಔಟ್ಫಿಟ್. ನನ್ನ ಹತ್ರ ಪಿಂಕ್ ಬಟ್ಟೆ ಐತೆ ಅಂತಾನೆ ನನ್ಗೆ ಈ ವ್ಲಾಗ್ ಮಾಡ್ಬೇಕಾದ್ರೆ ಗೊತ್ತಾ, ಇಷ್ಟು ಪಿಂಕ್ ಬಟ್ಟೆ ಇದೆ ನನ್ನ ಹತ್ರ ಅಂತ. ನಂಗೆ ಪಿಂಕ್ ಅಂದ್ರೆ ಐ ಆಮ್ ವೆರಿ ಪರ್ಟಿಕ್ಯುಲರ್. ಓಕೆ, ಪಿಂಕ್ ಅಲ್ಲೇ ನಾನು ಜಾಸ್ತಿ ಪರ್ಟಿಕ್ಯುಲರ್. ಡಾರ್ಕ್ ಪಿಂಕ್ ಇರ್ಬೇಕು, ಇಲ್ಲ ಪಿಂಕೇ ಇರಬಾರ್ದು, ಆ ತರ. ಓಕೆನಾ? ಬಟ್ ನನ್ನ ಹಣೆ ಬರ ಏನಂದ್ರೆ, ಏನಾರು ತಗೊಂಡಿರ್ತೀನಿ. ಫಾರ್ ಎಕ್ಸಾಂಪಲ್ ಏನಾರು ಆರ್ಡರ್ ಮಾಡ್ತೀನಿ. ಎಕ್ಸಾಂಪಲ್ ಈ ಮಾಮಾ ಅರ್ತ್ ಲಿಪ್ಸ್ಟಿಕ್ ಎಷ್ಟು ಆಸೆ ಪಟ್ಟು ಆರ್ಡರ್ ಮಾಡಿದೆ ಗೊತ್ತಾ. ನೋಡಿದ್ರೆ ಪಿಂಕ್ ಕಲರ್ ಕೊಟ್ಟವ್ರೆ ಗೈಸ್. ಬಬಲ್ ಗಮ್ ಕಲರ್ ಅಂತೇನೋ ಇತ್ತು. ಅಲ್ಲಿ ಆರ್ಡರ್ ಮಾಡಿ ಬಂದ್ ನೋಡಿದ್ರೆ ಇಲ್ಲಿ ನೋಡಿ ಪಿಂಕ್ ಕಲರ್. ಸೊ ನನ್ನ ಫ್ರೆಂಡ್ಗೆ ನಾನು ಪಿಂಕ್ ಕಲರ್ ವ್ಲಾಗ್ ಮಾಡ್ಬೇಕು ಅಂತ ಆಸೆ ಆಗಿದೆ. ಸೊ ಕಾಮೆಂಟ್ ಮಾಡಿದಾಳೆ. ನಾನು ಆ ವ್ಲಾಗ್ ಅಲ್ಲಿ ಹೇಳಿದೆ ಪೂರ್ತಿ ಲಾಸ್ಟ್ ಒಂದು 3-4 ವ್ಲಾಗ್ ಮುಂಚೆ ಹೇಳಿದೆ, ಯಾರನ್ನ ಒಬ್ರು ಕಾಮೆಂಟ್ ಮಾಡಿದ್ರು ಕೂಡ ನಾನು ಆ ಕಲರ್ನ ಪಿಕ್ ಮಾಡ್ಕೊಂಡೆ ಒಂದು ವ್ಲಾಗ್ನ ಮಾಡ್ತೀನಿ ಅಂತ ಹೇಳಿದೆ. ಬಿಕಾಸ್ ನನ್ಗೆ ಅಷ್ಟು ಕಾನ್ಫಿಡೆನ್ಸ್. ಓಕೆ, ಯಾರು ಮಾಡಲ್ಲ ಕಾಮೆಂಟ್ನ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ಬಿಟ್ಟಿದೆ. ನೋಡಿದ್ರೆ ಅಕ್ಕ ಕಾಮೆಂಟ್ ಮಾಡ್ಬಿಟ್ಟಿದ್ದಾಳೆ. ಸೊ ಓಕೆ, ಸೊ ಇವಾಗ ನಾನು ಈ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇರೋದು. ಇಟ್ ಈಸ್ ಅ ಶೂಟ್ ಫ್ರಮ್ ಕೊಲಾಬ್ರೇಷನ್ ಶೂಟ್ ಇತ್ತು ಒಂದು. ಇವಾಗ ನಾನು ಟೈಮು 7:45. ಈ ಟೈಮಲ್ಲಿ ನಾನು ಇವಾಗ ಎಲ್ಲಿಗೆ ಹೋಗ್ಬೇಕು ಗೊತ್ತಾ? ಯೂನಿವರ್ಸಿಟಿ ಹತ್ರ ಹೋಗ್ಬೇಕು ಗೈಸ್. ಬಟ್ ಮೋಸ್ಟ್ ಆಫ್ ದೆಮ್ ಬೆಳಗ್ಗೆನೆ ಪ್ರಿಫರ್ ಮಾಡ್ತಾರೆ. ನಾನೇನು ಜಾಸ್ತಿ ಮೇಕಪ್ಪು, ಲಿಪ್ಸ್ಟಿಕ್, ಕಾಜಲ್ಲು ಅದು ಸ್ವಲ್ಪ ಬಿಟ್ಟರೆ ಒಂದು ಬಿಂದಿ ಇಟ್ಕೊಂಡಿದ್ದೀನಿ. ಟ್ರೆಡಿಷ್ನಲ್ ಇಂಡೋ ವೆಸ್ಟರ್ನ್ ಅಂತ ಕಾನ್ಸೆಪ್ಟ್ ಇರೋದ್ರಿಂದ ಈ ತರ ರೆಡಿ ಆಗಿದ್ದೀನಿ. ಸೊ ಅಲ್ಲಿ ಹೋಗಿ ಶೂಟ್ ಮುಗಿಸ್ಕೊಂಬಂದು ಇವತ್ತಿನ ಡೇ ಪೂರ್ತಿ ಆದಷ್ಟು ಪಿಂಕ್ ಕಲರ್ ಅಲ್ಲಿ ತುಂಬ್ಸಕ್ ನಾನು ಪ್ರಯತ್ನ ಪಡ್ತೀನಿ. ಪೂರ್ತಿ ಪ್ರಯತ್ನ ಪಡಲ್ಲ, ಪ್ರಯತ್ನ ಪಡ್ತೀನಿ. ನಾನು ಇದನ್ನ ಅಕ್ಸೆಪ್ಟ್ ಮಾಡಿದೀನಿ. ಬಿಕಾಸ್ ಚಾಲೆಂಜ್ ತರ ಯಾಕೆ ತಗೋಬಾರ್ದು ನಾನು? ನನ್ನ ಕೈಲಿ ಯಾಕಾಗಲ್ಲ ಪಿಂಕ್ ಕಲರ್? ಗೊತ್ತಿಲ್ಲ ನಂಗೆ. ಅಪ್ಪ, ನಂಗೆ ಆಗೋದೇ ಇಲ್ಲ ಪಿಂಕ್ ಕಲರ್. ಸರಿ ಬನ್ನಿ. ಅಂಡ್ ಇವಾಗ ನಾನು ತಗೊಂಡ್ ಹೋಗ್ತಾ ಇರೋದು ಕೂಡ ಪಿಂಕ್ ಕಲರ್ ಬ್ಯಾಗ್. ಬೇರೆ ಬ್ಯಾಗ್ ಕೂಡ ತಗೊಂಡೋಗ್ತೀನಿ, ನನ್ ಶೂಟಿಗೆ ಬೇಕು ಬ್ಯಾಗು. ಸೊ ಇದನ್ನ ನಾನು ಏನಾದ್ರು ಇದಿಟ್ಕೊಳಕ್ಕೆ, ಬಾಟಲ್, ಕೂಮ್ ಅದಿಟ್ಕೊಳಕ್ ಈ ಬ್ಯಾಗ್ ತಗೊಂಡೋಗ್ತೀನಿ. ಅಂಡ್ ನಾನು ಈ ಬ್ಯಾಗ್ ನ ಆಚೆಗಡೆ ತೆಗಿಯಕ್ಕೆ ಮೋಸ್ಟ್ಲಿ ಈ ಪಿಂಕ್ ವ್ಲಾಗೆ ಬೇಕಾಯ್ತು ಅನ್ಸುತ್ತೆ. ಇಷ್ಟು ದಿನ ನಾನು ಇಷ್ಟು ದಿನ ಈ ಬ್ಯಾಗ್ ನ ಆಚೆಗಡೆನೆ ತೆಗ್ದಿರ್ಲಿಲ್ಲ, ಇವತ್ತೇ ತೆಗ್ದಿರೋದು. ಸೊ ಬನ್ನಿ ಹೋಗೋಣ. ಹೋಗಿ ಶೂಟ್ಸ್ ಎಲ್ಲ ಮುಗಿಸ್ಕೊಂಡು ಬಂದ್ಮೇಲೆ ನಾನು ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಅಂಡ್ ಗೈಸ್, ಇನ್ನು ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಂದೆ. ಫುಲ್ ಸುಸ್ತು ಗೈಸ್. ಯಪ್ಪ, ಎಷ್ಟು ಬಿಸಿಲಿದೆ ಅಂದ್ರೆ. ಇವಾಗ ನನ್ ಪ್ರೀವಿಯಸ್ಲಿ ಯಾರು ಹೋಗಿದ್ದ ನೀನ್ ಅಷ್ಟ್ ನನಗೆ ಕಾಯಿಸಿಲ್ಲ. ಸಾರಿ, ಅವರೇ ನನ್ಗೆ ಅಷ್ಟ್ ಕಾಯಿಸಿರ್ಲಿಲ್ಲ. ಈ ಸರಿ ಬಂದವ್ರು ಸಿಕ್ಕಾಪಟ್ಟೆ ಕಾಯಿಸ್ಬಿಟ್ರು. ನಂಗೆ ಸಾಕಾಗೋಯ್ತು. ಫುಲ್ ಟಯರ್ಡ್ ಆಗೋಗ್ಬಿಟ್ಟು ನನ್ಗೆ ಅಲ್ಲೇ ಮೂಡ್ ಹೊಟ್ಟೋಯ್ತು. ಈ ಪಿಂಕ್ ಡೇ ವ್ಲಾಗ್ ಕತೆ ಒಂದ್ ರೇಂಜ್ ಹೋಯ್ತು ಅಂತ ಫುಲ್ ಸುಸ್ತಾಗೋಗ್ಬಿಟ್ಟಿತ್ತು. ಅಂಡ್ ಇವಾಗ ಸೆಕೆಂಡ್ ಏನ್ ಮಾಡೋಣ ಗೊತ್ತಾ, ನನ್ಗೆ ಬೊಕ್ಕೆ ಬಂದಿತ್ತು. ನನ್ನ ಫ್ರೆಂಡ್ ಬೊಕ್ಕೆ ಕೊಟ್ಟಿದ್ರು. ಒಣಗ್ಸಿದೀನಿ ಇದನ್ನ. ಆಕ್ಚುಲಿ ನಂಗೆ ಫ್ಲವರ್ಸ್ ನೆಲ್ಲ ಕಲೆಕ್ಟ್ ಮಾಡೋ ಹುಚ್ಚು, ಆತರ. ಸೊ ಇದರಲ್ಲಿ ಪಿಂಕ್ ಕಲರ್ ನೋಡ್ದೆ. ಓಕೆ, ಪಿಂಕ್ ಕಲರ್ಗೆ ಇದೊಂದು ಹಾಕೋಬೋದಲ್ಲ ಅಂತ ಅನ್ಸ್ತು. ಎಲ್ಲ ಇಲ್ಲಿ ಇದೆಲ್ಲ ಇತ್ತು, ಒಣಗೋಗಿ ಈ ಲೀವ್ಸ್ ಎಲ್ಲ ಬಿದೋಗ್ಬಿಟ್ಟಿರೋದು. ಸೊ ಇದರಲ್ಲಿ ಇಲ್ಲಿ ನೋಡಿ, ಈ ಪಿಂಕ್ ಫ್ಲವರ್ ಎರಡಿದೆ. ಆಕ್ಚುಲಿ ನಾನು ಒಂದು ತೋರಿಸ್ತೀನಿ. ಇದು ಲೋಟಸ್ ತರ ಕಾಣಿಸ್ತೈತೆ. ಇಲ್ಲ, ಇದು ಲೋಟಸ್ಸಾ? ಅಲ್ಲ ಬಿಡಿ. ಈ ಪಿಂಕ್ ನ ನಾನು ಬುಕ್ಗೆ ಪೇಸ್ಟ್ ಮಾಡ್ಕೊಳ್ತೀನಿ ಇವಾಗ. ಸೊ ನನ್ನ ಫ್ಲವರ್ ಬುಕ್ ನ ನೋಡಿರ್ತೀರಾ ಅಲ್ವಾ? ಇದು ನೋಡಿ ನೆಕ್ಸ್ಟ್. ಚೆನ್ನಾಗಿದೆ ಅಲ್ಲ ಗೈಸ್? ಇದು ಇವತ್ತು ಚೆನ್ನಾಗಿ ಕಾಣಿಸುತ್ತೆ. ಮಾಡಕ್ ಚೆನ್ನಾಗಿ ಕಾಣಿಸಲ್ಲ, ಫುಲ್ ಡ್ರೈ ಆದ್ಮೇಲೆ ಚೆನ್ನಾಗಿ ಕಾಣಿಸುತ್ತೆ. ಇದೆಲ್ಲ ಒಂದ್ ಹಾಕಿದ್ದೆ. ಇದು ನನ್ಗೆ ಒಂದೊಂದೇ ಬಂದಿತ್ತು. ಒಂದ್ ಯಾವ್ದೋ 2 ಬಂದಿತ್ತು. ಅದು ನನ್ಗೆ ಅವಾಗ ಅಷ್ಟಿರ್ಲಿಲ್ಲ ಐಡಿಯಾ. ನೋಡಿ ಇವಾಗ ಇದನ್ನ ಹಾಕ್ತೀನಿ. ಪಿಂಕ್ 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 ಪಿಂಕ್. ಇದನ್ನ ಹೆಂಗ್ ಹಾಕ್ತೀನಿ ಗೊತ್ತಾ ನಾನು? ಇದು 2 ಪಿಂಕ್ ಫ್ಲವರ್ ಇದೆ ಗೈಸ್ ಇದ್ರೊಳಗಡೆ.
ಹಿಂಗೆ ಅನ್ಸ್ಬಿಡ್ತು. ಪಾ ಇವ ಹೂವ ವಾಸನೆ ಕಣಪ್ಪ. ಪಾ ಇವ ಹೂವ ವಾಸನೆ ಕಣಪ್ಪ. ಮಾಡಾದ್ಮೇಲೆ ಸಿಗ್ತೀನಿ ಗೈಸ್. ಇದೆಲ್ಲ ಜಾಸ್ತಿ ಬಾಡೋಗ್ಬಿಟ್ಟಿದೆ ಗೈಸ್ ಮೋಸ್ಟ್ಲಿ. ಬಟ್ ಇವಾಗ ಅನ್ಸಿರೋದಕ್ಕೆ ಅನ್ಕೊಂಡಿದೆ, ಇಲ್ಲ ತಗೊಂಬಂದಾಗ್ಲೇ ಮಾಡ್ಬಿಟ್ಟಿದ್ರೆ ಅದು ಅನ್ಕೊಂತಾರಲ್ಲ. ಸೊ ಇವಾಗ ಇದನ್ನ ಪೂರ್ತಿ ಗಟ್ಟಿ ಕ್ಲೋಸ್ ಮಾಡ್ಬಿಟ್ಟು ಬಿಸಿಲಿಡ್ತೀನಿ. ಬೇಗ 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 ಅನ್ಕೊಂಡು. ಅಯ್ಯೋ ಈ ಕಲರ್ ಬರುತ್ತೆ. ಸೊ ಈಗ ನೆಕ್ಸ್ಟ್ ಏನ್ ಮಾಡೋಣ ಗೊತ್ತಾ? ಏನ್ ಮಾಡೋದು ಹುಡುಕ್ತಾ ಇದೀನಿ ನಾನು, ಏನಾರು ಸಿಗುತ್ತೇನೋ ಸ್ಪೆಷಲ್ ಆಗಿ ಹೊಸದಾಗಿ ಮಾಡಕ್ಕೆ ಏನಾರು ಸಿಗುತ್ತೇನೋ ಅಂತ. ಹಾಯ್, ವೆಲ್ಕಮ್ ಟು ಮೈ ಕಿಚನ್ ಗಾಯ್ಸ್, ವೆಲ್ಕಮ್ ಟು ಮೈ ಕಿಚನ್. ಅಂಡ್ ಇವತ್ತು ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇರೋದು ನಿಮ್ಗೆ ಏನಕ್ಕೆ ಅಂತ ಡೌಟ್ ಬಂದಿರ್ಬೇಕಲ್ಲ. ಇದು ಪಿಂಕ್, ಪೀಚ್ ಪಿಂಕ್. ಪೀಚ್ ಪಿಂಕ್ ಈಗ ಕ್ಯಾಮ್ರಾ ಏನದು ಜಸ್ಟಿಸ್ ಮಾಡ್ತಾ ಇಲ್ಲ ಗೈಸ್. ಕ್ಯಾಮ್ರಾ ಜಸ್ಟಿಸ್ ಮಾಡ್ತಾ ಇಲ್ಲ. ಬಟ್ ದಿಸ್ ಇಸ್ ಪೀಚ್ ಪಿಂಕ್. ನಿಮ್ಗೆ ಗೊತ್ತಾಗ್ತಾ ಇರಲ್ಲ ಮೋಸ್ಟ್ಲಿ, ದಟ್ಸ್ ಓಕೆ. ಅಂಡ್ ನನ್ನ ಡೆಡಿಕೇಶನ್ ಎಷ್ಟು ಡೆಡಿಕೇಟೆಡ್ ಅಂತ ತೋರಿಸ್ತೀನಿ. ಪಿಂಕ್ ಲಿಪ್ಸ್ಟಿಕ್, ಪಿಂಕ್ ಕಲರ್ ಕ್ಲಿಪ್, ಡೆಡಿಕೇಟೆಡ್ ವುಮೆನ್. ಈಗ ದೊಡ್ಡ ಅಡ್ವಾನ್ಸ್ ಏನಾಗಿದೆ ಅಂದ್ರೆ, ನಾನು ಅನ್ಕೊಂಡೆ ಸ್ಟ್ರಾಬೆರಿ ಪಿಂಕ್ ಕಲರ್ ಇರುತ್ತೆ ಅಂತ, ನೋಡಿದ್ರೆ ಇದು ರೆಡ್ ಕಲರ್ ಅಲ್ಲಿ ಇದೆ. ಬಟ್ ಮಿಲ್ಕ್ ಶೇಕ್ ಎಲ್ಲ ಮಾಡಿದಾಗ ಆಬ್ವಿಯಸ್ಲಿ ಪಿಂಕ್ ಕಲರೇ ಬರುತ್ತೆ ತಾನೆ, ಸೊ ಏನಾಗಲ್ಲ ಅನ್ಬಿಟ್ಟು ಇದನ್ನ ತಗೊಂಡ್ಬಂದೆ. ಬಟ್ ಪಿಂಕೆ ಗೈಸ್, ಆಕ್ಚುಲಿ ಸ್ಟ್ರಾಬೆರಿ ಪಿಂಕೆ, ಬಟ್ ನೋಡಕ್ ಮಾತ್ರ ರೆಡ್ ಕಲರ್ ಇರುತ್ತೆ ಅಷ್ಟೇ. ಇದನ್ನೆಲ್ಲ ಫುಲ್ ಕುಕ್ ಮಾಡಿದಾಗ ಪಿಂಕ್ ಕಲರೇ ಬರೋದು. ಸೊ ಫಸ್ಟ್ ಇವಾಗ ನಾನು ಹೊರಗಡೆನೂ ತಿಂತೀನಿ, ಬಟ್ ಮನೇಲೂ ಇರ್ಲಿ, ಶಾಸ್ತ್ರಕ್ಕೆ ಮನೆಯಲ್ಲೂ ಸ್ವಲ್ಪ ತಿನ್ನೋಣ ಅಂತ ಅಂದ್ಬಿಟ್ಟು ಡೆಸರ್ಟ್ ಮಾಡ್ತಾ ಇದೀನಿ. ಲಂಡನ್ ಸ್ಟ್ರಾಬೆರಿ ಚಾಕ್ಲೇಟ್ ಮಾಡೋಣ ಅಂತ. ತುಂಬಾ ಜನ ಗೊತ್ತಾಗಿರುತ್ತೆ ಏನ್ ಮಾಡ್ತಾ ಇರ್ತೀನಿ ಅಂತ. ನಾನು ಹೇಳೋದೇ ಬೇಡ, ಹೇಳಿ ತೋರ್ಸ್ದಾಗ್ಲೇ ಗೊತ್ತಾಗೋಗ್ಬಿಡುತ್ತೆ. ಸೊ ಏನಂತ ಅಂದ್ರೆ, ಐ ಬ್ರಾಟ್ ಸ್ಟ್ರಾಬೆರಿ. ಇದು ಮಾಡಕ್ಕೋಸ್ಕರನೇ ಸ್ಟ್ರಾಬೆರಿನ ತಗೊಂಬಂದಿರೋದು. ನನ್ನ ಫೇವ್ರೇಟ್ ಗೈಸ್, ಫೇವ್ರೇಟ್ ಅಲ್ಲ, ನಂಗೆ ಎಲ್ಲ ಫ್ರೂಟ್ಸೂ ಇಷ್ಟ, ಎಲ್ಲ ಫ್ರೂಟ್ಸು ಫೇವ್ರೇಟ್. ಆಪಲ್ ಒಂದ್ಬಿಟ್ಟು, ಆಪಲ್ ನಂಗೆ ತಿನ್ನಕ್ಕೆ ಪೇಷಂಟ್ ತಿನ್ನಂಗೆ ಫೀಲ್ ಆಗುತ್ತೆ ಆಪಲ್ ತಿಂತಾ ಇದ್ರೆ. ಸೊ ಆಪಲ್ ಒಂದ್ಬಿಟ್ಟು ಐ ಲೈಕ್ ಎವ್ರಿ ಫ್ರೂಟ್ಸ್. ನನ್ನ ಕ್ಯಾಮ್ರಾ ಹಿಂಗೈತೆ. ಸೊ ಐ ಲೈಕ್ ಎವ್ರಿ ಫ್ರೂಟ್ಸ್. ಇವಾಗ ನಾನು ಸ್ಟ್ರಾಬೆರಿ ಮತ್ತೆ 20 rupees ಡೈರಿ ಮಿಲ್ಕ್ ತಗೊಂಡಿದ್ದೀನಿ. 20 rupees ಜಾಸ್ತಿ ಬೇಡ ಅಂತ, ಸುಮ್ಮನೆ ವೇಸ್ಟ್ ಆಗುತ್ತೆ, ಇರೋದೇ ಸ್ವಲ್ಪ, ಯಾಕೆ ಸುಮ್ಮನೆ ಸಿಲ್ಕ್ ತಗೊಳ್ಳೋದು ಅಂದ್ಬಿಟ್ಟು ನಮ್ಮ ಕೊಡ್ತು ತಗೊಂಡೆ. ಇವಾಗ ಏನ್ ಮಾಡ್ತಾ ಇರ್ತೀವಿ ಅಂತ ಅಂದ್ರೆ, ಇಟ್ ಇಸ್ ವೆರಿ ಸಿಂಪಲ್, ವೆರಿ ಸಿಂಪಲ್. ಸ್ಟ್ರಾಬೆರಿನ ಫಸ್ಟ್ ವಾಶ್ ಮಾಡ್ಕೋಬೇಕು. ಇದಾದ್ಮೇಲೆ ಇನ್ನ ಏನೇನ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಇವಾಗ ಅಲ್ಲಿಂದ ಬಂದಲ್ಲ ಗೈಸ್, ಸೊ ತೋರಿಸ್ತೀನಿ. ಫಸ್ಟ್ ಸ್ಟ್ರಾಬೆರಿನೆಲ್ಲ ವಾಶ್ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ಸ್ಟ್ರಾಬೆರಿದು ಕಟ್ ಮಾಡ್ಬೇಕು. ಏನಂದೆ, ಇನ್ನೊಂದ್ಸಲ ಹೇಳು. ಕಟ್ ಸೊ ಎಲ್ಲದನ್ನು ಕಟ್ ಮಾಡ್ಬಿಟ್ಟು ಇಡ್ತೀನಿ. ನಮ್ಮ ತಿನ್ನಲ್ಲ ಅಲ್ವಾ, ಸೊ ನಮ್ಮ ಇದೆಲ್ಲ ಏನು ತಿನ್ನೋದೇ ಇಲ್ಲ ಗೈಸ್. ಇದು ಒಂದು ವಿಚಾರದಲ್ಲಿ ಐ ಆಮ್ ವೆರಿ ಲಕ್ಕಿ. ಇಲ್ಲ ನಮ್ಮ ಅಮ್ಮಂಗೆ ಒಂಚೂರು ಶೇರ್ ಕೊಡ್ಬೇಕಾಗಿತ್ತು. ನಮ್ಮ ತಿನ್ನಲ್ಲ ಇದನ್ನೆಲ್ಲ, ಸೊ ನಮಗೆ ಮಾತ್ರನೇ. ಇವಾಗ ಸದ್ಯಕ್ಕೆ ನಾನು ಒಬ್ಳೆ ತಿಂತೀನಿ, ಆಮೇಲೆ ನಮ್ಮ ಅಣ್ಣ ಬಂದ್ಮೇಲೆ ನಮ್ಮ ಅಣ್ಣಂಗೂ ಮಾಡಿ ಕೊಡ್ಬೇಕಲ್ಲ. ಸೊ ನೋಡಿ ಈ ತರ 8 ಇದೆ. 8 ಅಲ್ಲಿ ನನ್ಗೆ 4, ನಮ್ಮ ಅಣ್ಣಂಗೆ 4. ಆಮೇಲೆ ನಮ್ಮ ಅಣ್ಣ ಬಂದ್ಮೇಲೆ ಒಂದ್ ಸ್ವಲ್ಪ ತಿಂತೀನಿ. ಸ್ವಲ್ಪ ಮೋಸ, ಜಾಸ್ತಿ ಮೋಸ ಅಲ್ಲ. ಇದನ್ನ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಬರ್ತೀನಿ. ಸೊ ಇವಾಗ ಏನ್ ಮಾಡ್ತೀವಿ ಅಂತ ಅಂದ್ರೆ, ಜಾಸ್ತಿ ಲ್ಯಾಗ್ ಮಾಡೋದ್ ಬೇಡ, ವಿಲ್ ಗೋ. ಓಹೋ, ಇದನ್ನ ನಿಧಾನವಾಗಿ ಕಟ್ ಮಾಡ್ಕೋಬೇಕು. ಚಿಕ್ಕ ಪೀಸ್ ಮಾಡಿ ಕಟ್ ಮಾಡ್ಕೋಬೇಕು. ಅಮ್ಮ ಈ ಚಾಕುನ ಇನ್ನ ಎಷ್ಟು ವರ್ಷಕ್ಕೆ ಯೂಸ್ ಮಾಡಕ್ಕೆ ಅಂತ ಹಂಗೆ ಇಟ್ಟಿದ್ರು ಗೊತ್ತಿಲ್ಲ, ನಾನು ಹಂಗೆ ಇಟ್ಬಿಟ್ಟು ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಇಷ್ಟು
ಈ ತರ ಕಟ್ ಮಾಡ್ಕೋಬೇಕು. ಚೆನ್ನಾಗೈತೆ ಚೆನ್ನಾಗೈತೆ. ಅಂಗಡಿಯಲ್ಲಿ ದುಡ್ಡು ಕೊಟ್ಟು ತಿಂತಾ ಇದೆ ಗೈಸ್. ಇವಾಗ ಯಾರು ಇಲ್ಲಿ ನಮ್ಮ ಮನೆ ಹತ್ರ ಎಲ್ಲೂ ಸಿಗಲ್ಲ ಇದು ನಾನು ತಿನ್ಬೇಕಂದ್ರೆ ಜಯನಗರ್ಗೆ ಹೋಗ್ಬೇಕು. ಯಾರು ಹೋಗ್ತಾರೆ ಜಯನಗರ್ಗೆ? ಅಂಡ್ ಹೆಂಗಿದ್ರು ನಾನು ಬ್ಲಾಗ್ ಮಾಡ್ತಾ ಇದ್ದೆ ಅಲ್ಲ. ಪಿಂಕ್ ಕಲರೇ ಗೈಸ್, ಸ್ಟ್ರಾಬೆರಿ ಕಾಣಿಸ್ತೈತಾ? ಪಿಂಕ್ ಕಲರ್. ನಿಯತ್ತು ಗೈಸ್, ನವ್ಯ ಅಂದ್ರೆ ನಿಯತ್ತು ಅಂದ್ರೆ ನವ್ಯ. ಇದೆಲ್ಲ ಕಟ್ ಮಾಡ್ಬಿಟ್ಟು ಸಿಗ್ತೀನಿ. ಎಲ್ಲ ಕಟ್ ಮಾಡಿ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಪ್ಲಸ್ ನಿಮಗೆ ಜಾಸ್ತಿ ಏನಾದ್ರು ಕುಕಿಂಗ್ ವ್ಲಾಗ್ಗಳು ಬೇಕು ಅಂತಾನೆ ನೀವು ನನ್ನ ಕೇಳ್ಬೋದು ಆಯ್ತಾ. ನಾನು ಕುಕಿಂಗ್ ವ್ಲಾಗ್ ಕೂಡ ಮಾಡ್ಬಿಟ್ಟು ಹಾಕ್ತೀನಿ. ನಾನು ವೆಜ್ ಚೆನ್ನಾಗಿ ಮಾಡಲ್ಲ, ನಾನ್ ವೆಜ್ ಚೆನ್ನಾಗಿ ಮಾಡ್ತೀನಿ. ವೆಜ್ಜು ಅಯ್ಯೋ ಯಾರು ಮಾಡ್ತಾರೆ ವೆಜ್ಜು? ನಂಗೆ ಮಾಡೋಕ್ಕೆ ಬರಲ್ಲ. ಉಪ್ಪು ಹಾಕ್ರೆ ಖಾರ ಬರಲ್ಲ, ಖಾರ ಹಾಕ್ರೆ ಉಪ್ಪು ಹಾಕಕ್ಕೆ ಬಂದಿರೋ ನಂಗೆ ಆ ಥರ ಮಾಡಿರ್ತೀನಿ. ಬಟ್ ಇದನ್ನು ಚೆನ್ನಾಗಿ ಮಾಡ್ತೀನಿ, ನಾನ್ ವೆಜ್ ಚೆನ್ನಾಗಿ ಮಾಡ್ತೀನಿ. ಸೊ ಯಾರು ಕಮೆಂಟ್ ಮಾಡಲ್ಲ. ಅದು ಯಾವುದೋ ಒಂದೇ ಒಂದು ಅಕೌಂಟಿಂದ ನಂಗೆ ಕಮೆಂಟ್ ಬರ್ತೈತೆ, ಅದು ಯಾರು ಅಂತಾನು ನನಗೆ ಗೊತ್ತಿಲ್ಲ. ಬಿಗ್ ಫ್ಯಾನ್ ಅಂತೆಲ್ಲ ಕಾಮೆಂಟ್ ಮಾಡ್ತಿದ್ದೀರಾ. ನಿಮ್ಗೆ ನಾನು ಎಷ್ಟು ಥ್ಯಾಂಕ್ ಯು ಹೇಳಿದ್ರು ಸಾಕಾಗಲ್ಲ. ಯಾರೋ ಕಮೆಂಟ್ ಮಾಡ್ತಾರೆ ಗೈಸ್ ನನ್ನ ಅಕೌಂಟ್ಗೆ, ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಪ್ರತಿ ಒಂದು ಇದಕ್ಕೂ ವ್ಲಾಗಿಗೂ ಕಮೆಂಟ್ ಮಾಡಿರ್ತಾರೆ, ಬಿಗ್ ಫ್ಯಾನ್, ಒಂದು ಫೋಟೋ ಪ್ಲೀಸ್. ಸೊ ಇವಾಗ ಅದೆಲ್ಲ ಆಯ್ತು. ಡೆಡಿಕೇಶನ್ ತೋರ್ಸ್ಲಾ? ಮೈ ಟಂಗ್ ಇಸ್ ಪಿಂಕ್ ಕಲರ್ ಗೈಸ್. ಬಿಟ್ಟು ಬಿಟ್ಬಿಡಿ. ನಾನು ಎಷ್ಟೇ ಸಾವಿರ ರಾಶಿ ವ್ಲಾಗ್ ಮಾಡ್ಬೋದು, ಈ ವ್ಲಾಗ್ ಪರ್ಟಿಕ್ಯುಲರ್ಲಿ ಈ ವ್ಲಾಗ್ ನನ್ನ ಹೇಟೆಸ್ಟ್ ವ್ಲಾಗ್. ನನ್ನ ಫ್ರೆಂಡು ನನ್ನ ಯೂಟ್ಯೂಬ್ ಅಂತೀನಿ, ನನ್ನ ಒಂದು ಸಿಚುಯೇಷನ್ ಒಳ್ಳೆ ಟೈಮಲ್ಲಿ ಯೂಸ್ ಮಾಡ್ಕೊಂಡಿದ್ದಾಳೆ. ಸೊ ಇವಾಗ ಸರಿ ಅದ್ ಬಿಟ್ಟು ಈ ಡೈರಿ ಮಿಲ್ಕ್ ಇದೆಯಲ್ಲ, ಈ ಡೈರಿ ಮಿಲ್ಕ್ನ ಇವಾಗ ನಾವು ಮೆಲ್ಟ್ ಮಾಡ್ಕೋಬೇಕು. ಮೆಲ್ಟ್ ಮಾಡ್ಕೊಂಡ್ಬಿಟ್ಟು ಈ ಚಾಕ್ಲೇಟ್ ನಾವ್ ಏನ್ ಮಾಡ್ತೀವಿ ಆ ಚಾಕ್ಲೇಟ್ ಮೇಲೆ ಡೆಕೋರೇಷನ್ ಮಾಡ್ಬೇಕು ಅಷ್ಟೇ. ಇದಾದ್ಮೇಲೆ ನಾನು ಒಂಚೂರು ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ, ಆಕ್ಚುಲಿ ಎಲ್ಲೂ ಯಾವ ಸ್ಟ್ರಾಬೆರಿ ಅಲ್ಲೂ ಈ ತರ ಮಾಡಲ್ಲ. ಬಟ್ ನಾನು ಅದನ್ನ ಒಂಚೂರು ಮಾಡೋಣ, ಸ್ವಲ್ಪ ಇಂಪ್ಲಿಮೆಂಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇದಾದ್ಮೇಲೆ ಬಂದ್ ಸಿಗ್ತೀನಿ. ಇದನ್ನ ಮೆಲ್ಟ್ ಮಾಡೋಣ. ಇಲ್ಲಿ ಫಸ್ಟ್ ಯೋಚನೆ ಮಾಡಿದೆ, ಸಿಂಪಲ್ ಆಗೋ ಕೆಲಸನ ಯಾಕೆ ಕಾಂಪ್ಲಿಕೇಟ್ ಮಾಡ್ಕೋಬೇಕು ಅಂತ ಅನ್ಬಿಟ್ಟು ಬಿಸಿನೀರ್ ಕಾಯಿಸ್ಬಿಟ್ಟು ಬಿಸಿನೀರ್ ಕಾಯಿಸ್ಬಿಟ್ಟು ಅದ್ರೊಳಗೆ ಚಾಕ್ಲೇಟ್ ಡಿಪ್ ಮಾಡೋದು. ಕಾಣಿಸ್ತಾಯ್ತಾ? ಅಷ್ಟೇ, ಚಾಕ್ಲೇಟ್ ಡಿಪ್ ಮಾಡ್ಬಿಟ್ರೆ ಮುಗೀತು ಕತೆ. ಸೊ ಸುಮ್ಮನೆ ಯಾರಿಗೆ ಮೆಲ್ಟ್ ಮಾಡ್ತಾರೆ, ಓವನ್ಗೆ ಇಡ್ತಾರೆ, ಚಾಕ್ಲೇಟ್ನ ಬ್ರೇಕ್ ಮಾಡ್ತಾರೆ. ಅದಕ್ಕೆ ಹಿಂಗೆ ಮಾಡ್ಬಿಟ್ಟೆ. ಇದು ಬೆಸ್ಟ್, ಸುಮ್ಮನಿರಿ, ನಿಮ್ಗೆ ಗೊತ್ತಾಗಲ್ಲ. ವಾ ಮೆಲ್ಟ್ ಆಯ್ತೈತೆ. ಸೊ ಇದು ಚಿಕ್ಕ ವ್ಲಾಗ್ ಆಗಿರುತ್ತೋ ದೊಡ್ಡ ವ್ಲಾಗ್ ಆಗಿರುತ್ತೋ ನನಗೆ ಗೊತ್ತಿಲ್ಲ. ಬಟ್ ಐ ಹ್ಯಾವ್ ಟ್ರೈಡ್ ಮೈ ಲೆವೆಲ್ ಬೆಸ್ಟ್. ನಿಮ್ಗೆ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿಲ್ಲ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಎಲ್ಲ ಮಾಡ್ಬಿಡಿ ಗೈಸ್, ಎಲ್ಲ ಮಾಡ್ಬಿಡಿ. ಅದು ಮೆಲ್ಟ್ ಆಗೋ ಅಷ್ಟರಲ್ಲಿ ನಾ ಏನ್ ಮಾಡ್ಕೊಂತೀನಿ ಅಂದ್ರೆ, ಯಾವ ಗತಿಗೆ ಅನ್ಸೈತೆ ನೋಡಿ, ಬಾದಾಮಿನ ರೋಸ್ಟ್ ಮಾಡ್ಕೊಳ್ಳೋಣ. ಆಲ್ಮಂಡ್ ಇಲ್ಲ ನಮ್ಮ ಹತ್ರ ಪ್ಯೂರ್ ಆಲ್ಮಂಡ್, ರೋಸ್ಟೆಡ್ ಆಲ್ಮಂಡ್ ಎಲ್ಲ ಬರುತ್ತಲ್ಲ ಅದೆಲ್ಲ ಇಲ್ಲ. ಸೊ ಇದನ್ನೇ ಒಂದ್ ಸ್ವಲ್ಪ ರೋಸ್ಟ್ ಮಾಡ್ಬಿಟ್ಟು ಇಲ್ಲಿ ತೋರಿಸ್ತೀನಿ. ಏನಿಲ್ಲ, ವೆರಿ ಸಿಂಪಲ್, ವೆರಿ ವೆರಿ ಸಿಂಪಲ್. ಈ ತರ ಚಿಕ್ಕದು ಇದು ತಗೋಬಿಟ್ಟು ಇದ್ರೊಳಗೆ ಹಿಂಗ್ ಹಾಕ್ಬಿಟ್ಟು ರೋಸ್ಟ್ ಮಾಡ್ಬಿಟ್ಟು, ಗೊತ್ತಾಯ್ತಾ ಏನಂತ ಅರ್ಥ ಆಯ್ತು ಅನ್ಸುತ್ತೆ. ನನ್ಗೆ ಹೇಳಕ್ ಬರ್ತಿಲ್ಲ, ಜಾಸ್ತಿ ಬೇಡ, ಎಳ್ಳೆ ಹಾಕೋಣ, ಟೇಸ್ಟ್ ಚೇಂಜ್ ಆಗೋಗ್ಬಿಡುತ್ತೆ ಏನೋ ಅಂತ. ಫ್ರೂಟ್ ನಟ್ ಹಾಕ್ಬೋದಿತ್ತು, ಫ್ರೂಟ್ ನಟ್ ಚಾಕ್ಲೇಟ್ ಬರ್ತಲ್ಲ ಅದನ್ನೇ ಮೆಲ್ಟ್ ಮಾಡಿ ಹಾಕ್ಬೋದಾಗಿತ್ತು. ಸುಮ್ಮನೆ ಯಾಕೆ ಅನ್ಬಿಟ್ಟು ನಾನು ನಾರ್ಮಲ್ ಡೈರಿ ಮಿಲ್ಕ್ನೇ ಹಾಕ್ತಾ ಇರೋದು. ಎಳ್ಳೆ ಇದ್ ಮಾಡಕ್ಕೆ ಇಷ್ಟು ದೊಡ್ಡ ತಗೊಂಡಿದ್ದೀನಿ. ಸೊ ಇವಾಗ ಇದಾಯ್ತಾ, ಚಾಕ್ಲೇಟ್ ಕೂಡ ಮೆಲ್ಟ್ ಆಗೋಯ್ತು. ವೆರಿ ಸಿಂಪಲ್, ನೀವು ಕೂಡ ಟ್ರೈ ಮಾಡ್ಬೋದು ಗೈಸ್ ಇಫ್ ಯು ವಾಂಟ್ ಮೋರ್
ಕುಕಿಂಗ್ ವಿಡಿಯೋಸ್ ಯು ಕ್ಯಾನ್ ಕಾಮೆಂಟ್. ಎಷ್ಟು ಸಲ ಹೇಳ್ದೆ ಇದು ಸೇರಿ? ಒಂದು 2 ಸಲ, ಒಂದು 3 ಸಲ ಹೇಳಿರ್ತೀನಿ ನಾನು ಮೋಸ್ಟ್ಲಿ. ಒಂದು 2-3 ಸಲ ಹೇಳಿರ್ತೀನಿ ಬಿಡಿ. ಸೊ ಅಷ್ಟೇ ಆಗೋದು, ಸಿಂಪಲ್, ವೆರಿ ಸಿಂಪಲ್. ನೀವು ಕೂಡ ಟ್ರೈ ಮಾಡಿಕೊಂಡು ಹೆಂಗಿತ್ತು ಅಂತ ನಂಗೆ ಹೇಳಿ. ಪಾಪ ಎಷ್ಟು ನಾನು ಟ್ರೈಯೇ ಮಾಡಿರಲ್ಲ ಈ ಥರದ್ದೆಲ್ಲ. ಸುಮ್ಮನೆ ಆಚೆಡೆ ಹೋಗ್ಬಿಟ್ಟು ತಿಂತು ಪೂರ್ತಿ ಮೆಲ್ಟು. ನಾನು ತಿಂದು ಹೇಗಿದೆ ಅಂತ ನಿಮ್ಗೆ ಹೇಳ್ತೀನಿ ಗೈಸ್. ಕೀಪ್ ವಾಚಿಂಗ್, ಕೀಪ್ ವಾಚಿಂಗ್, ಕೀಪ್ ವಾಚಿಂಗ್. ಓ ರೋಸ್ಟ್ ಆಯ್ತು. ಏನೋ ಒಂದು ವ್ಲಾಗ್ ಮಾಡಿದೆ ಗೈಸ್, ವಿಡಿಯೋ ಮಾಡಿದೆ. ವಿಡಿಯೋನಲ್ಲಿ ಬರೀ ಆಡಿಯೋ ಕೇಳಿಸಿಲ್ಲ, ಬರೀ ಎಲ್ಲಾನು ಕಾಣಿಸಿದೆ. ಹೋಪ್ಲೆಸ್ ವ್ಲಾಗ್. ನನ್ನ ಲೈಫ್ ಟೈಮ್, ನನ್ನ ಹಿಸ್ಟ್ರಿಯಲ್ಲೇ ಹೋಪ್ಲೆಸ್ ವ್ಲಾಗ್. ಇಷ್ಟು ದಿನ ನಾನು ಏನೇ ವ್ಲಾಗ್ ಹಾಕಿದ್ದು, ಎಷ್ಟೇ ಕೆಟ್ಟದಾಗಿ ವ್ಲಾಗ್ ಮಾಡಿದ್ದು, ಈ ವ್ಲಾಗ್ ಅಷ್ಟು ಕೆಟ್ಟ ವ್ಲಾಗ್ ಆಗಿಲ್ಲ. ಇವಾಗ ಏನೇನೋ ಮಾತಾಡಿದ್ದು ಎಲ್ಲ ವೇಸ್ಟ್ ಆಯಿತು. ಎಷ್ಟೋ ತನಕ ಮಾತಾಡಿದ್ದೆ ಗೊತ್ತಾಯಿತು, ಎಲ್ಲ ವೇಸ್ಟ್ ಆಯಿತು. ಏನಂದರೆ ನಾನು ಇದರಲ್ಲೇ ಪ್ಲೇಟಲ್ಲೇ ಕಾಣಿಸ್ತೀನಿ, ಪ್ಲೇಟು ಗಬ್ ಮಾಡಾಕ್ಬಿಟ್ಟಿದ್ದೀನಿ ಫುಲ್ ಪ್ಲೇಟ್ನ. ಮತ್ತೆ ನಾನೇ ತೊಳಿಬೇಕಲ್ಲ ಬೇರೆ ಪ್ಲೇಟ್ ತೊಗೊಂಡ್ರೆ ಅಂತ ಅಂದ್ಬಿಟ್ಟು ಇದಕ್ಕೆ ಕ್ಲೀನಾಗಿ ಡೆಕೋರೇಟ್ ಮಾಡಿ ಹಾಕಿ ಮಾತಾಡ್ತಾ ಇದ್ದೀನಿ. ಸಕ್ಕತ್ತಾಗಿದೆ ಗೈಸ್. ಆಬ್ವಿಯಸ್ಲಿ ಚೆನ್ನಾಗಿರುತ್ತೆ ಅಂತ ನಂಗೆ ಗೊತ್ತಿತ್ತು, ಬಿಕಾಸ್ ಸ್ಟ್ರಾಬೆರಿ ಚಾಕ್ಲೇಟ್ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಲ್ವಾ. ಟ್ರೈ ಮಾಡಿ ಗೈಸ್, ಐ ಆಮ್ ಶ್ಯೂರ್ ಯು ಪೀಪಲ್ ವಿಲ್ ಲವ್ ದಿಸ್. ಟ್ರೈ ಮಾಡಿದ್ಮೇಲೆ ಕಾಮೆಂಟ್ ಏನು ಮಾಡೋಕ್ಕೆ ಹೋಗಬೇಡಿ. ಅಕ್ಕ ಚೆನ್ನಾಗಿತ್ತು, ಮ್ಯಾಮ್ ಚೆನ್ನಾಗಿತ್ತು ಹೀಗೆಲ್ಲ ಕಾಮೆಂಟ್ ಮಾಡೋಕ್ಕೆಲ್ಲ ಹೋಗಬೇಡಿ. ಇಲ್ಲ ನವ್ಯ ಚೆನ್ನಾಗಿತ್ತು ಅಂತ ನೀವು 2 ಮಾತು ನವ್ಯ ಚೆನ್ನಾಗಿತ್ತು ಅಂತ ಕಾಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಐ ಆಮ್ ಶ್ಯೂರ್ ಚೆನ್ನಾಗಿರುತ್ತೆ ಅಂತ ಟ್ರೈ ಮಾಡಿ.